ಹಿರೇಂಗಡಿ ಹೊನ್ನಾವರ ಹಿರೇಂಗಡಿ ಅನ್ನೋ ಪ್ರದೇಶದಲ್ಲಿ ಜಾಫರ್ ಸಾದಿಕ್ ಮುಕ್ತಸಿರ್ ಎಂಬ ವ್ಯಕ್ತಿ ಸುಮಾರು ಜನರಿಂದ ವಿದೇಶದಲ್ಲಿ ಕೆಲಸ ಕೊಡಿಸುವುದಾಗಿ ಹಣ ಪಡ್ಕೊಂಡು ವಂಚನೆ ಮಾಡಿದ ಬಗ್ಗೆ ಈಗಾಗಲೇ ಪ್ರಕರಣ ದಾಖಲಾಗಿದೆ ಹೊನ್ನಾವರ ಪೊಲೀಸ್ ಸ್ಟೇಷನ್ನಲ್ಲಿ. ಸುಮಾರು 52 ಲಕ್ಷ ರೂಪಾಯಿ ಪಂಗನಾಮ ಹಾಕಿದಂಥ ವಿಚಾರ ಇವಾಗಲೇ ನಾವು ಪತ್ರಿಕಾಗೋಷ್ಠಿ ಮೂಲಕ ಹೇಳಿದ್ದೀವಿ ವಿವರವಾಗಿ. ಎಲ್ಲವೂ ಲೀಗಲ್ ಆಗಿ ಬ್ಯಾಂಕ್ ಟ್ರಾನ್ಸಾಕ್ಷನ್ ಮಾಡಿದಂಥದ್ದು. ಪಾಪ ಯುವಕರು ಅಮಾಯಕರು ಒಳ್ಳೆಯೊಂದು ವ್ಯವಸ್ಥೆಯ ಕೆಲಸ ಸಿಗ್ಬೋದಂತ ಹೇಳಿ ಅವನು ನಂಬಿಕೊಂಡು ದುಡ್ಡು ಹಾಕಿದ್ದಾರೆ. ಈ ಹಿರೇಂಗಡಿ ಪ್ರದೇಶದಲ್ಲಿ ನಾನೊಬ್ಬ ಸಜ್ಜನ ವ್ಯಕ್ತಿ ಅಂತ ಕೂಡ ಈ ವ್ಯಕ್ತಿಗಳಿಗೇನು ದುಡ್ಡು ಹಾಕಿದ್ದಾರೆ ಅವರಿಗೆ ನಂಬಿಸಿದ್ದಾನೆ. ಮತ್ತು ಕೇರಳ ಮುಸ್ಲಿಂ ಅಸೋಸಿಯೇಷನಲ್ಲಿ ನಾನು ಪ್ರೆಸಿಡೆಂಟ್ ಅಂತ ಕೂಡ ಜನರನ್ನು ನಂಬಿಸಿಕೊಂಡು ಈ ದುಡ್ಡು ಹಾಕಿಸ್ಕೊಂಡು ಪಂಗನಾಮ ಹಾಕಿದ್ದಾನೆ. ಇವನು ಸುಮಾರು 20 ವರ್ಷ ಊರಿಗೆ ಬರದೇ ಇದ್ದಂಥ ವ್ಯಕ್ತಿಯಂತೆ. ಆದ್ದರಿಂದ ಇವನಿಂದ ಜಾಫರ್ ಸಾದಿಕ್ ಮುಕ್ತಸಿರ್ ಅಂತ ಹೆಸರು, ಹಿರೇಂಗಡಿ ಹೊನ್ನಾವರ ವ್ಯಕ್ತಿ ಅವನು. ಅದರಿಂದ ಇವಾಗ ಊರಿಗೆ ಬಂದಿದ್ದಾನೆ. ಈಗ ಊರಿಗೆ ಬಂದಿರೋದರಿಂದ ಎಲ್ಲರೂ ಸ್ವಲ್ಪ ಜಾಗೃತರಾಗಿರಿ. ಇವನು ಬೇರೆ ಒಂದು ಹೆಂಗಸು ಕೂಡ ಫೋನ್ ಮಾಡ್ಬೋದು, ನಿಮಗೆ ಬೇರೆ ಕಡೆಯಿಂದ ಫೋನ್ ಬರ್ಬೋದು. ಈ ಥರದ ವೇಕೆನ್ಸಿ ಇದೆ, ನೀವು ಹೋಗ್ಲಿಕ್ಕೆ ಇಚ್ಛೆ ಪಡೋದಾದರೆ ಪ್ರಥಮವಾಗಿ ಅವನು ದುಡ್ಡಿನ ಬಗ್ಗೆ ಮಾತಾಡೋದಿಲ್ಲ. ದುಡ್ಡು ಇದೆಲ್ಲ ಕಳಿಸಿದ ಮೇಲೆ ಜನರಿಗೆ ಒಂದು ವಿಶ್ವಾಸ ಭರಿಸ್ತಾನೆ ಫಸ್ಟಿಗೆ. ಈಗ ಇದು ನೋಡಿ, ಇದು ಸರ್ಕಾರದ ಕೆಲಸ, ಇದಕ್ಕೆ ನೀವು ಸ್ವಲ್ಪ ಪೇಮೆಂಟ್ ಮಾಡಬೇಕಾಗತ್ತೆ, ಅದು ನಾವು ನಿಮಗೆ ರೀಫಂಡ್ ಆಗುತ್ತೆ ಅಂತಲ್ಲಿ ಹೇಳಿ ದುಡ್ಡು ಹಾಕಿಸ್ತಾನೆ. ದುಡ್ಡು ಹಾಕಿದ ತಕ್ಷಣ ಫೋನ್ ಇದು ಮಾಡಿ ಮತ್ತೆ ಸ್ವಿಚ್ ಆಫ್ ಮಾಡಿ ಬಿಡ್ತಾನೆ. ಅದರಿಂದ ಈ ವ್ಯಕ್ತಿಯ ವಿರುದ್ಧ ಪ್ರಕರಣ ದಾಖಲಾಗಿದೆ, ಬೇಲ್ ಕೂಡ ರಿಜೆಕ್ಟ್ ಆಗಿದೆ. ಪೊಲೀಸರು ಎಷ್ಟು ಬೇಗ ಹಿಡಿತಾರೆ ಅನ್ನೋ ನಂಬಿಕೆ ಇದೆ. ಆದ್ದರಿಂದ ಹಿಡಿಯುವವರೆಗೂ ತಾವೆಲ್ಲರೂ ಈ ಪರಿಸರದ ಜನರು, ಭಟ್ಕಳದ ಜನರು, ಹೊನ್ನಾವರದ ಹಿರೇಂಗಡಿ ಜನರು ಎಲ್ಲರೂ ಸ್ವಲ್ಪ ಜಾಗೃತರಾಗಿರಿ ಅಂತ ಹೇಳಿ ಈ ಮೂಲಕ ತಮ್ಮ ಮಾಧ್ಯಮ ಮೂಲಕ ನಿಮಗೆ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ನಮಗೆ ಬೆಂಗಳೂರಲ್ಲಿಂದ ವಂಚನೆ ಮಾಡಿದ್ದಾನೆ ಅಂತ ಇದೆ, ಅದು ಕೂಡ ಸ್ವಲ್ಪ ಡಾಕ್ಯುಮೆಂಟ್ಸ್ ನಾನು ಮಾಧ್ಯಮ ಮಿತ್ರರಿಗೆ ಕೊಟ್ಟಿದ್ದೀನಿ. ಮತ್ತು ಬೇರೆ ಬೇರೆ ಕಡೆ ಅಲ್ಲಿ ಕುವೈತಲ್ಲಿ ಇದ್ಕೊಂಡು ಏನು ಮಾಡ್ತಾ ಇದ್ದ ಅಂತ ಹೇಳಿದ್ರೆ ಎಲ್ಲ ಕಡೆ ಇದೇ ಥರ ಮಾಡ್ತಾ ಇದ್ದಂತೆ. ಪಾಪ ಬಾಂಗ್ಲಾದೇಶಿಗಳು, ಪಾಕಿಸ್ತಾನಿಗಳು. ಕನ್ನಡ ಜಿಲ್ಲೆಯಲ್ಲಿ ಈಗ ಈ ಪ್ರಕರಣ ಈಗ ಒಂದೇ ಆಗಿರೋದು ಇಲ್ಲಿ ಹೊನ್ನಾವರದಲ್ಲಿ 52 ಲಕ್ಷದ್ದು. 52 ಸುಮಾರು 33 ಜನ ಕೊಟ್ಟಿರುವಂಥದ್ದು ದುಡ್ಡು ಇದು. ಆ 33 ಜನರು ಕೂಡ ಬರೀ ಪಾಪದವರು, ಸ್ವಲ್ಪ ಕಷ್ಟಪಟ್ಟು ಕುವೈತ್ ಮಿನಿಸ್ಟರ್ ಆಫ್ ಡಿಫೆನ್ಸ್ ಅಲ್ಲಿ ಅವನು ಏನು ಮಾಡ್ತಾನೆ ಅಂತ ಹೇಳಿದ್ರೆ, ಅಲ್ಲಿ ನೀನು ಹೋಗಿ ನೀವು ವೆಬ್ಸೈಟಲ್ಲಿ ಚೆಕ್ ಮಾಡಿ ವೇಕೆನ್ಸಿ ಇದೆಯಾ ಇಲ್ವಾ ಅಂತ. ಇದರಲ್ಲಿ ಅದು ಚೆಕ್ ಮಾಡಿದ ನಂತರ ನೀನು ನಮಗೆ ಕನೆಕ್ಟ್ ಆಗಿ ಅಂತ ಹೇಳ್ತಾನೆ ಅವನು. ನೋಡುವಾಗ ಅದರಲ್ಲಿ ವೇಕೆನ್ಸಿ ಇರುತ್ತೆ, ಅವರಿಗೆ ಇದಕ್ಕೆ ಸಂಬಂಧ ಇರುವುದಿಲ್ಲ, ಆದರೆ ವೆಬ್ಸೈಟಲ್ಲಿ ಹೋಗಿ ನೋಡಿದಾಗ ಇರುತ್ತೆ. ಅಲ್ಲಿ ಇವಾಗ ಊರ ಕಡೆ ಬಂದಿದ್ದಾನೆ, ಈಗ ಕೇಳಲಿಕ್ಕೆ ಕೈಗೆ ಸಿಗ್ತಾ ಇಲ್ಲ ಅವನು. ಫೋನ್ ಅದೇ ಅವನು ಊರ ನಂಬರ್ ಇಲ್ಲ, ಕುವೈತ್ ನಂಬರ್ ಯೂಸ್ ಮಾಡ್ತಾ, ಇನ್ನೊಂದು ನಂಬರ್ ಬೇರೆ ಒಂದು ನಂಬರ್ ಯೂಸ್ ಮಾಡ್ತಾ ಕೆನಡಾದಂತ ಹೇಳ್ತಾರೆ, ನನಗೆ ಸರಿ ಗೊತ್ತಿಲ್ಲ. ಆದ್ದರಿಂದ ಇವಾಗ ಊರಿಗೆ ಬಂದಿರೋದ್ರಿಂದ ನಮಗೆ ಸಮಸ್ಯೆ. ಯಾಕೆಂತ ಹೇಳಿದ್ರೆ ಊರಲ್ಲಿ ಇನ್ನೂ ಅಮಾಯಕರನ್ನು ವಂಚಿಸಿ ಬೇರೆ ಎಲ್ಲಾದರೂ, ಯಾಕಂದರೆ 20 ವರ್ಷದಿಂದ ತಲೆಮರೆಸಿಕೊಂಡಿದ್ದವ ಇವಾಗ ಬಂದು ಏನಾದರೂ ಫ್ರಾಡ್ ಮಾಡ್ಕೊಂಡು ಇನ್ನೊಂದು ದೇಶಕ್ಕೆ ಹೊರಟೋಗ್ತಾನೆ. ಅಲ್ಲಲ್ಲ, ಇದು ಈಗ ರೀಸೆಂಟ್ಲಿ ಮಾಡಿರೋದು. ಅವನು 20 ವರ್ಷದಿಂದ ಊರಿಗೆ ಬಂದಿಲ್ಲ ಅಂತ ನಾವು ಈಗ ವಿಚಾರಿಸಿದಾಗಲೇ ಗೊತ್ತಾಗಿತ್ತು. 20 ವರ್ಷದಿಂದ ಊರಿಗೆ ಬರಲಿಲ್ಲ ಅಂತ ಹೇಳಿ ಕುವೈತಲ್ಲಿ ಇದ್ಕೊಂಡೇ ಮಾಡಿರೋದು. ಅವನು ಸುಜಾತ ಅಂತ ಒಂದು ಸೆಕೆಂಡ್ ವೈಫ್ ಅಂತ ಹೇಳ್ತಾನೆ ಅವನು, ಗೊತ್ತಿಲ್ಲ ನಮಗೆ. ಅವಳು ಕೂಡ ಇದರಲ್ಲಿ ಅವಳ ಅಕೌಂಟಿಗೆ ಕೂಡ ದುಡ್ಡು ಹಾಕಿಸ್ತಾನೆ. ಇನ್ನೊಬ್ಬ ನೌಷದ್ ದಾವೂದ್ ಖಾಜಾ ಅಂತ, ಈ ಪ್ರಕರಣ ಆಗುವ ಅಂದಾಜಿರುವಾಗ ಅವನು ಎಸ್ಕೇಪ್ ಆಗಿದೆ. ಅವನು ಊರಲ್ಲಿದ್ದ, ಈ ನೌಷದ್ ದಾವೂದ್ ಖಾಜಾ ಅವನು ಊರಲ್ಲಿದ್ದ. ಅವನು ಪ್ರಕರಣ ದಾಖಲಾಗ್ತಂತ ಗೊತ್ತಾದ ತಕ್ಷಣ ಎಸ್ಕೇಪ್ ಆಗಿದ್ದಾನೆ. ನಾವು 11 ಲಕ್ಷ ಹೋಗಲಿದೆ. 11 ಲಕ್ಷ ಅವು 11 ಲಕ್ಷ ಹೋಗಲಿದೆ. ಆಮೇಲೆ 7 ಜನ ಅವರು ಹೇಳಿದರೆ ನಾವು ಅಲ್ಲಿ ಕೆಲಸ ಮಾಡ್ತಾಯಿದ್ದೆ. ಯಾವುದು ಕುವೈತ್ ಮಿನಿಸ್ಟ್ರಿ, ಅದು ಹಾಸ್ಪಿಟಲ್ ಪಿ ಆರ್ ಒ ಕೆಲಸ ಮಾಡ್ತಾಯಿದ್ದೆ. ನೀವು ದುಡ್ಡು ಅಡ್ವಾನ್ಸ್ ಕೊಡಿ, ಆಮೇಲೆ ಆಫರ್ ಹೆಸರು ಬರ್ತೀವಿ, ಆಮೇಲೆ ವಿಷಯ ಬರ್ತೀನಿ. ಆಮೇಲೆ ಇಬ್ಬರು ಬೇರೆ 5 ಜನ ಬೇರೆ ಇದೆ.